ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕೊರಿಯನ್ ಸ್ಟೈಲ್ ಪ್ಲಾಜೋ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ನೋಡೋಣ. ಈ ಪ್ಯಾಂಟ್ಗೆ ನಾನು ಎರಡೂ ಸೈಡಲ್ಲೂ ಪಾಕೆಟ್ ಅಟ್ಯಾಚ್ ಮಾಡಿದ್ದೀನಿ. ಈ ಪ್ಯಾಂಟನ್ನು ನೀವು ಟಿ ಶರ್ಟ್ ಜೊತೆಗೂ ವೇರ್ ಮಾಡ್ಬೋದು, ಹಾಗೆ ಕುರ್ತಿ ಜೊತೆಗೂ ಸ್ಟೈಲ್ ಮಾಡ್ಬೋದು. ಇದು ವೈಟ್ ಲೆಗ್ ಪ್ಯಾಂಟ್ ಆಗಿರೋದ್ರಿಂದ ವೇರ್ ಮಾಡೋದಕ್ಕೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ. ಈ ಪ್ಯಾಂಟ್ ಕಟಿಂಗಿಗೆ ನಾನು ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲೆಂತ್ 43 ಇಂಚ್ ಇದೆ, ಹಾಗೆ ವಿಡ್ತ್ 2.5 ಮೀಟರ್ ಇದೆ. ಫಸ್ಟ್ಗೆ ನಾವಿಲ್ಲಿ ಪ್ಯಾಂಟಿನ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನಾನು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋದಿಲ್ಲ, ಫಸ್ಟು ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ನಂತರ ಅದನ್ನ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಬಾಟಮ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು. ನಂತರ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬಂದು ಪ್ಯಾಂಟ್ ಫೋಲ್ಡಿಂಗ್ ಮಾರ್ಜಿನು. ಬಾಟಮ್ ಸೈಡ್ ಅಲ್ಲಿ ನಾವು ಈ 3 ಇಂಚ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ. ಈ ಮಾರ್ಕಿಂಗ್ ನ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಜಾಯಿಂಟ್ ಮಾಡ್ಕೊಳ್ಳೋಣ. ನಂತರ ಪ್ಯಾಂಟಿನ ರೆಡಿ ಲೆಂತ್ ಬಂದು 39 ಇಂಚ್ ಇದೆ, ಪ್ಲಸ್ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಬೇಕು, 40 ಇಂಚ್ ಆಗುತ್ತೆ. ಅದರಲ್ಲಿ 2 ಇಂಚ್ ಬೆಲ್ಟ್ ಮೈನಸ್ ಮಾಡಿದ್ರೆ 38 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಎರಡೂ ಸೈಡಲ್ಲೂ 38 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನಂತರ ವೇಸ್ಟ್ ಇಲ್ಲಿ 30 ಇಂಚ್ ಇದೆ, ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ 7.5 ಇಂಚ್ ಆಗುತ್ತೆ, ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿಕೊಂಡು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಿಪ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಹಿಪ್ ಸೈಜ್ ಇಲ್ಲಿ 36 ಇದೆ, ಅದನ್ನು 4 ಇಂದ ಡಿವೈಡೆಡ್ ಬೈ ಮಾಡಿದ್ರೆ 9 ಇಂಚ್ ಬರುತ್ತೆ, ಪ್ಲಸ್ 2 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಮೇಲ್ಗಡೆ ವೇಸ್ಟ್ ಸೈಜ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಅದೇ ಸೈಜಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮಾರ್ಕಿಂಗ್ನು ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಿಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2.5 ಇಂಚ್ ತಗೊಳ್ತಾ ಇದ್ದೀನಿ. ನಿಮ್ದು ಸೈಜ್ ಏನಾದ್ರು ಕಮ್ಮಿ ಇದ್ದರೆ 2 ಇಂಚ್ ತಗೊಳ್ಳಿ, ಅಥವಾ ಹೆವಿ ಇದ್ರೆ 3 ಇಂಚ್ ಸಿಟ್ಟಿಂಗ್ ತಗೊಳ್ಳಿ. ನಂತರ ಕರ್ವ್ ಶೇಪ್ ಅಲ್ಲಿ ಈ ಲೈನ್ ನ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ತುಂಬಾ ಡೀಪ್ ಆಗಿ ಶೇಪ್ ತಗೊಳಕ್ ಹೋಗ್ಬೇಡಿ, ಕ್ರೀಸ್ ಬಂದ್ಬಿಡತ್ತೆ. ನೋಡಿ, ಇಷ್ಟು ತಗೊಂಡ್ರೆ ಸಾಕು. ನಂತರ ಈ ಸಿಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಈ ರೀತಿ ಟೇಪ್ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಇಂದ ಎಷ್ಟಿದೆ ನೋಡ್ಕೊಳ್ಳಿ, 6 ಇಂಚ್ ಇದೆ. ಈಗ ವೇಸ್ಟ್ ಹತ್ರನೂ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು, ಹಾಗೇನೆ ಬಾಟಮ್ ಅಲ್ಲೂ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ 6 ಇಂಚಿಂದ ನೆಕ್ಸ್ಟ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಟೋಟಲ್ 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಬಾಟಮ್ ಅಲ್ಲೂ ಕೂಡ. ನಂತರ ಈ ಸಿಟ್ಟಿಂಗ್ ಲೈನ್ ಏನಿದೆ ಇಲ್ಲಿ ಸ್ವಲ್ಪ ಈ ರೀತಿ ಕರ್ವ್ ಶೇಪ್ ಅಲ್ಲಿ ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಈ ಲೈನ್ ಇಂದ ಬಾಟಮ್ ಅಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ತನಕ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಬೇಕು. ನೋಡಿ, ನಾನಿಲ್ಲಿ ಹಾಕೊಳ್ತಿದ್ದೀನಲ್ಲ ಅದೇ ರೀತಿ ಮಾರ್ಕಿಂಗ್ ಆಗಿದೆ. ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟಿಂಗ್ ಇನ್ನೂ ಇದೆ, ಅದಕ್ಕಿಂತ ಮುಂಚೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಬ್ಯಾಕ್ ಪಾರ್ಟ್ ಕಟಿಂಗ್ ನ ನಾನು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆನೆ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಏನ್ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಕೊಳ್ಳೋಣ. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ವೇಸ್ಟ್ ಸೈಜ್ ಇಂದ ಮೇಲ್ಗಡೆ ಕಾದಂಗೆ ನಾನು 2 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಹಾಗೆ ಸೈಡ್ ಅಲ್ಲೂ ಕೂಡ ನಾನು 2 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಬಾಟಮ್ ತನಕನೂ 2 ಇಂಚ್ ಎಕ್ಸ್ಟ್ರಾ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಎಲ್ಲಾ ಮಾರ್ಕಿಂಗ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಸಿಟ್ಟಿಂಗ್ ಹತ್ರನೂ ಅಷ್ಟೇನೆ ಶೇಪ್ ಕೊಟ್ಕೊಳ್ಬೇಕು ಕರ್ವ್ ಶೇಪ್ ಅಲ್ಲಿ. ನಂತರ ಈ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ವೇಸ್ಟ್ ಹತ್ರ, ಆ ಎರಡು ಮಾರ್ಕಿಂಗ್ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಪ್ಯಾಂಟ್ ಇಂದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸೆಂಟರ್ ಜಾಯಿಂಟ್ ಏನಿದೆ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಪ್ಯಾಂಟಿನ್ ಬ್ಯಾಕ್ ಪಾರ್ಟ್ ಕಟಿಂಗ್ ಕೂಡ ಮುಗ್ದಿದೆ. ನೆಕ್ಸ್ಟ್ ಫ್ರಂಟಿನ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನಂತರ ಈ ಸಿಟ್ಟಿಂಗ್ ಏನ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಸೈಡ್ ಇಂದ 1.5 ಇಂಚು ಒಳಗಡೆ ಕಾದಂಗ್ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಈ ಬಾಟಮ್ ಅಲ್ಲೂ ಅಷ್ಟೇನೆ ಸೆಂಟರ್ಗೆ ಏನ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು, ಅಂದ್ರೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಎರಡು ಪಾಯಿಂಟ್ ನ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಲೈನ್ ಅಲ್ಲಿ.
ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಲೈನು ಹಾಗೆ ಈ ಸಿಟ್ಟಿಂಗ್ ಲೆಂತ್ ಏನಿದೆಯಲ್ಲ ಅಲ್ಲಿ ತನಕ ಈ ರೀತಿ ಸ್ಟ್ರೈಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ಈ 2 ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಈ ಕಟ್ ಮಾಡ್ಕೊಳ್ಳೋಣ. ಈ ಸೆಂಟರ್ ಲೈನ್ ಏನಿದೆಯಲ್ಲ ಇದನ್ನ ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಈ ಸೈಡ್ ಲೈನ್ನ 1/2 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಪೇಪರ್ ಕಟಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ 2 ಲೇಯರಲ್ಲಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಈ ಪೇಪರ್ ಕಟಿಂಗ್ ಏನಿದೆ ಅದನ್ನ ಈ ರೀತಿ ಇಟ್ಕೊಳ್ಬೇಕು. ಈ ಸೈಡ್ ಮಾರ್ಕಿಂಗ್ ಏನ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ನಾನು 2.5 ಇಂಚಷ್ಟು ಗ್ಯಾಪ್ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ನಂತರ ಈ ಸೆಂಟರ್ ಮಾರ್ಕಿಂಗ್ ನಾವೇನ್ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ವೇಸ್ಟ್ ಹತ್ರ 3 ಇಂಚು ಹಾಗೆ ಬಾಟಮ್ ಹತ್ರ 3 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ 3 ಇಂಚ್ ಗ್ಯಾಪ್ ಇಂದ ಇನ್ನೊಂದು ಪೇಪರ್ ಕಟಿಂಗ್ ಏನಿದೆಯಲ್ಲ ಅದನ್ನ ಈ ರೀತಿ ಜೋಡಿಸಿಟ್ಕೊಳ್ಬೇಕು. ನೋಡಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅದೇ ರೀತಿ. ಮೊದಲು ನಾವಿಲ್ಲಿ ಈ ಪೇಪರ್ ಕಟಿಂಗ್ ಏನ್ ಮಾಡ್ಕೊಂಡಿದ್ವಲ್ಲ ಅದ್ರ ಸುತ್ತ ಮಾರ್ಕಿಂಗ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ಮಾರ್ಕಿಂಗ್ ಆದ ನಂತರ ಈ ಪೇಪರ್ನ ತೆಗೆದು ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬೆಲ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಬೆಲ್ಟಿಗೆ ನಾನಿಲ್ಲಿ 2 ಲೇಯರಲ್ಲಿ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಬೆಲ್ಟ್ ನಾನಿಲ್ಲಿ 2 ಇಂಚಿಗೆ ತಗೊಳ್ತಾ ಇದ್ದೀನಿ. ಪ್ಲಸ್ 1/2 ಇಂಚ್ ಮಾರ್ಜಿನ್ಗೆ ಆ್ಯಡ್ ಮಾಡಿಕೊಂಡು 2.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಬ್ಯಾಕ್ ಪಾರ್ಟ್ ಏನ್ ಕಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಆಗಿದೆ. ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಬೆಲ್ಟ್ ರೆಡಿ ಇದೆ. ಸೇಮ್ ಇದೇ ರೀತಿಲಿ ಫ್ರಂಟ್ ಪಾರ್ಟ್ ಬೆಲ್ಟ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಓಕೆ, ಬೆಲ್ಟ್ ಪಾರ್ಟ್ ಕಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಪಾಕೆಟ್ ಕಟಿಂಗ್ ಮಾಡ್ಕೊಳ್ಳೋಣ. ಪ್ಯಾಂಟಿನ 2 ಸೈಡಿಗೂ ನಾನಿಲ್ಲಿ ಪಾಕೆಟ್ ಇಡ್ತಾ ಇದ್ದೀನಿ. ಸೊ ಕಟ್ ಮಾಡಿ ಉಳ್ಕೊಂಡಿರೋ ಫ್ಯಾಬ್ರಿಕ್ನ 4 ಲೇಯರಲ್ಲಿ ಈ ತರ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಪಾಕೆಟ್ ಲೆಂತ್ ಬಂದು 13 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೇನೆ ವಿಡ್ತ್ ಬಂದು 6 ಇಂಚ್ ತಗೊಳ್ತಾ ಇದ್ದೀನಿ. ಈ ಮಾರ್ಕಿಂಗ್ ನ ಜಾಯಿಂಟ್ ಮಾಡ್ಕೊಂಡು ಸ್ವಲ್ಪ ಕರ್ವ್ ಶೇಪಲ್ಲಿ ಶೇಪ್ ಕೊಟ್ಕೊಳ್ಳೋಣ. ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಪ್ಯಾಂಟ್ ಕಟಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಅಲ್ಲಿ ಸೈಡ್ ಕಟಿಂಗ್ ನಾವೇನ್ ಮಾಡ್ಕೊಂಡಿದ್ವಲ್ಲ ಆ 2 ಪಾಯಿಂಟ್ ನ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಈ 3 ಇಂಚ್ ಗ್ಯಾಪ್ ಇಟ್ಟಿದ್ವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೇಮ್ ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಂತರ ಈ ಫ್ರಂಟ್ ಪಾರ್ಟ್ 2 ಪೋರ್ಷನ್ ಈ ರೀತಿ ಆಪೋಸಿಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸಿಟ್ಟಿಂಗ್ ಪೊಸಿಷನ್ ಏನಿದೆಯಲ್ಲ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ.
ನೋಡಿ, ಎರಡು ಪಾರ್ಟ್ನು ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾವಾಗಲೇ ಆದರೂ ಅಷ್ಟೇ ಪ್ಯಾಂಟ್ ಸ್ಟಿಚ್ ಮಾಡಬೇಕಾದ್ರೆ ಡಬಲ್ ಸ್ಟಿಚ್ ಹಾಕೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡಿ, ನಾನಿಲ್ಲಿ ಫ್ರಂಟ್ ಪಾರ್ಟ್ ಎರಡು ಸೈಡು ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಡಬಲ್ ಸ್ಟಿಚ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಪಾಕೆಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ನಾವಿಲ್ಲಿ ಈ ಪಾಕೆಟ್ ಕಟಿಂಗ್ ಏನಿದೆ ಅದನ್ನ ಈಕ್ವಲ್ ಆಗಿ ಈ ರೀತಿ ಇಟ್ಕೊಳ್ಬೇಕು. ನಂತರ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೇನೆ ಇಲ್ಲಿಂದ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಕೊಳ್ಬೇಕು ಸ್ಟಿಚಿಂಗಿಗೆ. ಈ ಎಲ್ಲ ಲೈನನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಈ ಮಾರ್ಕ್ ಏನ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೆ ಡೈರೆಕ್ಟ್ ಸ್ಟಿಚ್ ಹಾಕ್ಬೇಕು. ನೋಡಿ, ಈ ಕಾರ್ನರ್ ಅಲ್ಲಿ ಲಾಕ್ ಸ್ಟಿಚ್ ಹಾಕೊಳ್ಳಿ. ನಂತರ ಈ ಸ್ಟಿಚ್ ಏನ್ ಮಾಡ್ಕೊಂಡಿದ್ದೀರಲ್ಲ ಅದ್ರ ಮೇಲ್ಭಾಗಕ್ಕೆ ಹಾಗೆ ಈ ಕೆಳಭಾಗದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಈ ಪಾಕೆಟ್ ಏನಿದೆಯಲ್ಲ ಇದನ್ನ ಆಪೋಸಿಟ್ ಸೈಡಿಗೆ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಿದ ನಂತರ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಆದಷ್ಟು ಪಕ್ಕದಲ್ಲೇ ಸ್ಟಿಚ್ ಹಾಕೊಳ್ಳಿ. ನೋಡಿ, ಇಲ್ಲಿ ಈ ರೀತಿ ಸ್ಟಿಚ್ ಹಾಕೊಂಡಿದ್ದೀನಿ ನಾನು. ನಂತರ ಈ ಪಾಕೆಟ್ ಏನಿದೆಯಲ್ಲ ಇದನ್ನ ಈ ರೀತಿ ಟರ್ನ್ ಮಾಡಿ ಈ ಕರ್ವ್ ಶೇಪ್ ಏನ್ ಕೊಟ್ಟಿದೀವಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಎಂಡಿಂಗ್ ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕೊಳ್ಳಿ. ನಂತರ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪಾಕೆಟ್ನ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಆಪೋಸಿಟ್ ಸೈಡಿಗೆ ಟರ್ನ್ ಮಾಡಾದ್ಮೇಲೆ ಇಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪಾಕೆಟ್ ಎಡ್ಜ್ ಏನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಪಾಕೆಟ್ ಸ್ಟಿಚ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಇನ್ನೊಂದು ಸೈಡ್ ಪಾಕೆಟ್ ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಪ್ಯಾಂಟಿನ ಮೇಲ್ಗಡೆ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಪಟ್ಟಿ ಏನಿದೆ ಬೆಲ್ಟ್ ಪಟ್ಟಿ ಅದನ್ನ ಈ ರೀತಿ ಒಂದ್ ಸೈಡಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, 1/2 ಇಂಚ್ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಒಂದ್ ಸೈಡ್ ಸ್ಟಿಚ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಬೆಲ್ಟ್ ಪಟ್ಟಿನ ಮಡಚಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬೆಲ್ಟ್ನ ಆಪೋಸಿಟ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇಲ್ಲಿ 1/2 ಇಂಚ್ ಅಷ್ಟು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ, ಆ ಫೋಲ್ಡ್ ಮಾಡಿದೀವಲ್ಲ ಅದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು ಎಡ್ಜಿಗೆ ಕರೆಕ್ಟ್ ಆಗಿ. ಬೆಲ್ಟ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಈ ಸೈಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಪ್ಯಾಂಟಿನ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಸಿಟ್ಟಿಂಗ್ ಪಾರ್ಟ್ ಏನಿದೆ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ನೋಡಿ, ಕ್ರಾಚ್ ಏರಿಯಾ ಇಲ್ಲಿ ನಾನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬ್ಯಾಕ್ ಪಾರ್ಟಿಗೆ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಅಲ್ಲಿ ಬೆಲ್ಟ್ ಒಂದ್ ಸೈಡ್ ಮಾತ್ರ ನಾವು ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಎಲಾಸ್ಟಿಕ್ ಆಡ್ ಮಾಡೋದ್ರಿಂದ ಒಂದ್ ಸೈಡ್ ಮಾತ್ರ ಫಸ್ಟ್ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೆಂಟರ್ ಅಲ್ಲಿ ಏನು ಸ್ವಲ್ಪ ಕರ್ವ್ ಶೇಪ್ ಅಲ್ಲಿ ಇದೆ ಅಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳೋಣ.
ನಂತರ ಈ ಬೆಲ್ಟ್ ಪಟ್ಟಿ ಏನಿದೆ ಇದನ್ನ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಆಪೋಸಿಟ್ ಸೈಡಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಈಗಲೇ ಕಟ್ ಮಾಡ್ಕೊಳ್ಳೋಣ. ನಂತರ ಈ ಬ್ಯಾಕ್ ಪಾರ್ಟ್ ಮೇಲೆ ಈ ಫ್ರಂಟ್ ಪಾರ್ಟ್ನ ಆಪೋಸಿಟ್ ಸೈಡಿಗೆ ಈ ರೀತಿ ಜೋಡಿಸ್ಕೊಳ್ಬೇಕು. ಬ್ಯಾಕ್ ಸೈಡಿಗೆ ನಾನು 2 ಇಂಚ್ ಎಲಾಸ್ಟಿಕ್ ತಗೊಂಡಿದ್ದೀನಿ, 14 ಇಂಚ್ ಲೆಂತಲ್ಲಿ ತಗೊಂಡಿದ್ದೀನಿ. ನೋಡಿ ಈ ಬ್ಯಾಕ್ ಪಾರ್ಟ್ನ ಈ ಫ್ರಂಟ್ ಪಾರ್ಟ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿ ನಂತರ ಈ ಎಲಾಸ್ಟಿಕ್ ಏನಿದೆಯಲ್ಲ ಇದನ್ನ ಈ ರೀತಿ ಇಟ್ಕೊಳ್ಬೇಕು. ನಂತರ ಈ ಎಲಾಸ್ಟಿಕ್ ಮೇಲೆ ಈ ರೀತಿ 3 ಇಂದ 4 ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ ಹಾಕೊಳ್ಬೇಕು. ಈ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ತಾ 1/2 ಇಂಚಷ್ಟು ಡೌನ್ ಸೈಡಿಗೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ 2-3 ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೇಮ್ ಈ ಸೈಡಲ್ಲೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಬೆಲ್ಟ್ನ ಈ ರೀತಿ ಆಪೋಸಿಟ್ ಸೈಡಲ್ಲಿ ಈಕ್ವಲ್ ಆಗಿ ಬರಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ ಡೌನ್ ಇಂದಾನೆ ಸ್ಟಿಚ್ ಸ್ಟಾರ್ಟ್ ಆಗಬೇಕು. ನೋಡಿ ಈ ರೀತಿ ಇಲ್ಲೂ ಕೂಡ 3-4 ಸ್ಟಿಚ್ ಹಾಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಸೈಡಲ್ಲೂ ಎಲಾಸ್ಟಿಕ್ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಇದನ್ನ ಆಪೋಸಿಟ್ ಸೈಡಿಗೆ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಬೆಲ್ಟ್ ಎಡ್ಜಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈ ಸೆಂಟರಲ್ಲಿ 1/2 ಇಂಚಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಫೈನಲಲ್ಲಿ ಈ ರೀತಿ ಒಂದು ಲಾಕ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಎಲಾಸ್ಟಿಕ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಿರೋ ಹತ್ರ ಈ ಫ್ಯಾಬ್ರಿಕ್ ಏನಿದೆಯಲ್ಲ ಇದನ್ನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲೂ ಕೂಡ ಫ್ಯಾಬ್ರಿಕ್ನ ಒಂದೇ ಕಡೆ ಬರೋ ಹಂಗೆ ಮಾಡ್ಕೊಳ್ಬೇಡಿ, ಗಂಟು ಕಟ್ಕೊಂಡ್ಬಿಡುತ್ತೆ ಅದು. ನಂತರ ಈ ಎಡ್ಜಸ್ ಏನಿದೆಯಲ್ಲ ಇಲ್ಲಿಂದ ಲಾಕ್ ಸ್ಟಿಚ್ ಹಾಕೊಳ್ತಾ ಈ ಎಲಾಸ್ಟಿಕ್ ಬ್ಯಾಂಡ್ ಏನಿದೆಯಲ್ಲ ಅದನ್ನ ಈ ರೀತಿ ಎಳ್ದಿಟ್ಕೊಂಡು ಸ್ಟಿಚ್ ಹಾಕೊಳ್ಬೇಕು. ಫ್ಯಾಬ್ರಿಕ್ ಎಲ್ಲೂ ಕೂಡ ಒಂದೇ ಕಡೆ ಸೇರ್ಕೊಳಂಗೆ ಮಾಡ್ಕೊಳ್ಬೇಡಿ. ನೋಡಿ ಈ ರೀತಿ ಎಂಡಿಂಗಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕೊಳ್ಳಿ. ನೋಡಿ ಬೆಲ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ಸೈಡ್ ಜಾಯಿಂಟ್ ಇದೆಯಲ್ಲ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟ್ ಸ್ಟಿಚ್ ಮಾಡಬೇಕಾದ್ರೆ ನಾವು 1/2 ಇಂಚಷ್ಟು ಡೌನ್ ಸೈಡಿಗೆ ಸ್ಟಿಚ್ ಮಾಡ್ಕೊಂಡಿದ್ವಿ. ಆ ಸ್ಟಿಚ್ಚಿಂದ ನಾವು ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಇಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೈಡಲ್ಲಿ ಪಾಕೆಟ್ ಜಾಯಿಂಟ್ ಕೂಡ ಇರುತ್ತೆ, ಅದನ್ನ ಸ್ಟಿಚ್ ಮಾಡಬೇಡಿ. ನೆಕ್ಸ್ಟ್ ಆಪೋಸಿಟ್ ಸೈಡಲ್ಲೂ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡಲ್ಲೂ ಅಷ್ಟೇನೆ ಡಬಲ್ ಸ್ಟಿಚ್ ಹಾಕೋದನ್ನ ಮರಿಬೇಡಿ. ನೋಡಿ ಈ ಸೈಡ್ ಕೂಡ ಸ್ಟಿಚ್ ಕಂಪ್ಲೀಟ್ ಆಗಿದೆ. ನಂತರ ಈ ಕ್ರಾಚ್ ಪಾಯಿಂಟ್ ಏನಿದೆಯಲ್ಲ ಇದನ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡಿ ಎಂಡಿಂಗ್ ತನಕನೂ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಎಲ್ಲೂ ಕೂಡ ಎಳೆಯೋದಕ್ಕೆ ಹೋಗ್ಬೇಡಿ, ಹಿಂದೆ ಮುಂದೆ ಆಗ್ಬಿಡುತ್ತೆ ಫ್ಯಾಬ್ರಿಕ್ಕು. ನೋಡಿ ಇದೇ ರೀತಿ ಆಪೋಸಿಟ್ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ 2 ಸೈಡು ಕೂಡ ಸ್ಟಿಚ್ ಆಗಿದೆ. ಈ ಬಾಟಮ್ ಪಾರ್ಟಿಗೆ ನಾವು 3 ಇಂಚ್ ಎಕ್ಸ್ಟ್ರಾ ಏನು ಕಟಿಂಗ್ ಮಾಡ್ಕೊಂಡಿದ್ವಲ್ಲ
ಅದನ್ನ ಈ ರೀತಿ ಫೋಲ್ಡ್ ಮಾಡಿ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬಾಟಮ್ ಅಲ್ಲಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಇಲ್ಲೂ ಅಷ್ಟೇ, ಎಲ್ಲೂ ಕೂಡ ಎಳೆಯೋದಕ್ಕೆ ಹೋಗ್ಬಾರ್ದು. ನೋಡಿ, ಸ್ಟಿಚ್ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಆಪೋಸಿಟ್ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸೈಡ್ ಕೂಡ ಸ್ಟಿಚ್ ಕಂಪ್ಲೀಟ್ ಆಗಿದೆ. ಆಪೋಸಿಟ್ ಸೈಡಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಬಾಟಮ್ ಸ್ಟಿಚ್ ಮಾಡಬೇಕಾದ್ರೆ ಐರನ್ ಮಾಡಿ ಸ್ಟಿಚ್ ಮಾಡಿದ್ರೆ ನೋಡಿ ಈ ರೀತಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಲುಕ್ ಹೇಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ಲೀಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.